So in the prefix in the SI system, prefix are used to indicate multiples or submultiples of a unit. So ಅದು ಯಾವುದೆಲ್ಲ prefix ನಾವು ಯೂಸ್ ಮಾಡ್ತೀವಿ ಅಂತ it is shown here. Okay, so you can see that. So all the prefix are given there. Okay, so for representing larger quantities, so larger quantities na represent ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, prefix na use ಮಾಡ್ತೀವಿ. ಆ prefix ಅಲ್ಲಿ so positive notes here, positive values, see these all positive values, right? 10 power of 6, 10 to the power of 3, 10 power of 1 ಇವೆಲ್ಲ ಏನಿದೆ, so all these are going to express the larger values. Is that clear? ದೊಡ್ಡ ದೊಡ್ಡ ವ್ಯಾಲ್ಯೂಗಳು ಇರ್ತಲ್ವಾ, ಸೊ ದೊಡ್ಡ ದೊಡ್ಡ ವ್ಯಾಲ್ಯೂಗಳನ್ನ, ಲಾರ್ಜರ್ ವ್ಯಾಲ್ಯೂಗಳನ್ನ we are going to represent using this. This will exhibit larger values. What about this? Smaller value. Yes. Smaller values. Smaller values. So smaller values na express ಮಾಡೋದಕ್ಕೆ ನಾವು minus 10 raised to minus 1, minus 2, minus 3 ತರ prefix ಗಳನ್ನ use ಮಾಡ್ತೀವಿ. So that will indicate the smaller values, and where we have larger values we indicate using plus. Okay. So again ನಾವೇನ್ ಮಾಡಬೇಕು ಅಂದ್ರೆ ಇಲ್ಲಿ ಅದನ್ನೆಲ್ಲ ಕಲ್ತ್ಕೋಬೇಕಾಗುತ್ತೆ. ಸೊ ಇದೆಲ್ಲವನ್ನು ನಾವು ಕಲ್ತ್ಕೋಬೇಕಾಗುತ್ತೆ. So here if I take starting from 10 raised to 18, 10 raised to 15, 10 raised to 12, 10 raised to 9. So ಇದನ್ನ ಫಾಲೋ ಮಾಡೋದಾದ್ರೆ, so 10 raised to 18 ಇದ್ರೆ ಏನಂತ ಕರೀತೀವಿ ಅದನ್ನ? Exa. ವಾಯ್ಸ್ ಕ್ಲಿಯರ್ ಇದೆ ಎಲ್ರಿಗೂ? Yes, sir. Okay. Yes, sir. Okay, good. So and if you have 10 raised to 15, Penta. penta ಅಲ್ಲ, n ಬರಲ್ಲ. 10 raised to 12 ಇದ್ರೆ tera. Tera. 10 raised to 9 ಇದ್ರೆ giga. Okay. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ, ಈಗ 8 ಇದೆಯಲ್ವಾ, 8 ಈಗ ಬರೆದ್ರೆ ಈ 8 ಒಳಗಡೆ ನಮ್ಗೆ we can see x ಕಾಣಿಸುತ್ತಾ ಇಲ್ಲಿ, ಹಿಂಗ್ ಬರಿಬೋದು x ಅಂತ. ಈಗ ಬರಿಬೋದಲ್ವಾ 8 ಅಲ್ಲಿ x ನ? Yes, sir. ಸೊ 8 ಅಲ್ಲಿ x ಇರೋದ್ರಿಂದ ಏನಾಗುತ್ತೆ, ಅದು ನಮ್ಗೆ sa ನೆನ್ಪಿಟ್ಕೋಬೇಕು. 10 raised to 18 ಇದ್ರೆ 8 ಒಳಗಡೆ x ಇದೆ, ಸೊ ಅದೇನಾಗುತ್ತೆ ನಮ್ಗೆ x ಇದೆ, ಸೊ ಅದರಿಂದ x ಬರುತ್ತೆ. 5 ಇದ್ರೆ ಯಾರು ಹೇಳಿದ್ರು ಪೆಂಟಾ ಅಂತ, ಪೆಂಟಾದಲ್ಲಿ n ತೆಗೆದುಬಿಡಿ ಅಷ್ಟೇ ನೋಡಿ, ಇದು ಪೆಂಟಾ ಅಂತ ಬರೀತೀವಲ್ವಾ, ಇದರಲ್ಲಿ ರಿಮೂವ್ n ಅಷ್ಟೇ, n ರಿಮೂವ್ ಮಾಡ್ಬಿಟ್ರೆ you'll get ಏನು ಪೆಟಾ ಸಿಗುತ್ತಾ? ಮತ್ತೆ ಟೆರಾ ನೆನ್ಪಿಟ್ಕೊಳಕ್ಕೆ ಏನ್ ಮಾಡ್ತೀರಾ? 12 ಇದೆಯಲ್ಲ, 12 ಟೆರಾ. 12 ಅಂತ ಬರೀತೀವಲ್ವಾ, 12 ಇಂದ ಏನ್ ಬಂತು ನಮ್ಗೆ? ಟೆರಾ ಬಂತು ಅಲ್ವಾ? ಜಿಗಾದಲ್ಲಿ ನೋಡಿ 9 ಸ್ವಲ್ಪ ಜಿ ತರ ಇದೆ ಅಲ್ವಾ? ಜಿಗ ಆಗ್ಬಿಡ್ತದೆ 9. ಏನಪ್ಪಾ 19 ಇದ್ರೆ 19 ಇದ್ರೆ ಹೇಳ್ತೀನಿ. ಆಕ್ಚುಲಿ ಅದು 2 ನಂಬರ್ಸ್ ರೇಷಿಯೋದಲ್ಲಿ ಹೋಗುತ್ತೆ. ನಾವೇನು ಅಂದ್ರೆ ಎಲ್ಲದಕ್ಕೂ ಈಚ್ ನಂಬರ್ಗೂ ರೆಪ್ರೆಸೆಂಟ್ ಮಾಡಲ್ಲ. ಈಗ 10 power of 13, 10 power of 14
ಆತರ ಇರಲ್ಲ. ಕೆಲವೊಂದನ್ನ ಅವರು ಇದಕ್ಕೆ ಲಿಮಿಟ್ ಮಾಡಿರ್ತಾರೆ, ಈಗ 18ಗೆ. ಅದಾದ್ಮೇಲೆ 18 ಬಿಟ್ಟು ನೆಕ್ಸ್ಟ್ ನಮ್ಗೆ 21, ಓಕೆ, ಆಮೇಲೆ 24 ಈ ತರ ಇರುತ್ತೆ. ನಾನು ಅದನ್ನ ಹೇಳ್ತೀನಿ. ನಮ್ಗೆ ಈಗ 10⁻14 ಇಲ್ಲ. ಓಕೆ, ಸೊ 14 ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನೀವು ಇದನ್ನ 12 ಕನ್ವರ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅಥವಾ ಏನ್ ಮಾಡ್ಬೇಕು 15ಗೆ ಕನ್ವರ್ಟ್ ಮಾಡ್ಕೋಬೇಕು. 12 ಬರಬೇಕು, ಇಲ್ಲ 15 ಹೋಗ್ಬೇಕು. ಈ ತರ ಕನ್ವರ್ಷನ್ಸ್ ಮಾಡ್ಕೋಬೇಕು ನಾವು. ಅರ್ಥ ಆಗ್ತಿದ್ಯಾ? ಸೊ ಅದು ಯಾವ್ದಕ್ಕೆ ಇರೋದಿಲ್ಲ ಅದನ್ನ ನಾವು ಈ ತರ ಕನ್ವರ್ಷನ್ ಮಾಡ್ಕೊಬೇಕು. ಸೊ ಕನ್ವರ್ಷನ್ ಮಾಡ್ಕೊಂಡು ಅದ್ರ ಪವರ್ಗೆ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಆ ಕನ್ವರ್ಷನ್ಸ್ ಎಲ್ಲ ಯು ವಿಲ್ ಬಿ ಸ್ಟಡಿಂಗ್. ಓಕೆ, ಅರ್ಥ ಆಯ್ತಾ? ಸೊ ಅದೇ ರೀತಿ 10⁻6 ಇದ್ರೆ ಏನಾಯ್ತದು ಮೆಗಾ. 10⁻3 ಗೊತ್ತಿದೆ ನಿಮ್ಗೆ ಅಲ್ವಾ? ಕಿಲೋ. 10⁻2 ಬಂದ್ರೆ ಹೆಕ್ಟೋ. 10⁻1ಗೆ ಡೆಕಾ. ಇಲ್ಲಿ 1 ಅಂತ ಬರೀಬೇಕಾ? ನೋ ಸರ್, ಬರಿದವರು ಇಟ್ಸ್ ಅಂಡರ್ಸ್ಟುಡ್ ದಟ್ ಇಸ್ 10⁻1. ಓಕೆ, ಸೊ ಇವೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಏನಿದೆ ನಿಮ್ಗೆಲ್ಲವನ್ನು ಏನ್ ಇಂಡಿಕೇಟ್ ಮಾಡುತ್ತೆ? ದೇ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಲಾರ್ಜರ್ ಕ್ವಾಂಟಿಟಿ. ಓಕೆ, ಸೊ ಯಸ್, ಲಾರ್ಜರ್ ಕ್ವಾಂಟಿಟೀಸ್. ಸೊ ಇಲ್ಲಿ ನಾವು ಶುಡ್ ಬಿ ವೆರಿ ಕೇರ್ಫುಲ್ ದಟ್ ಸೇಮ್ ಕ್ವಾಂಟಿಟೀಸ್ ವಿಲ್ ಬಿ ಇನ್ ದ ನೆಗೆಟಿವ್. ಓಕೆನಾ? +9 ಇದ್ರೆ ಅದು -9 ಇರುತ್ತೆ. ಅವಾಗ ಇದು ಸೇಮ್ ಬರೆಯಂಗಿಲ್ಲ, ಅದಕ್ಕೆ ಬೇರೆ ಆಗುತ್ತೆ. ಅದು ಚೇಂಜ್ ಆಗುತ್ತೆ ಅಲ್ವಾ? ಸೊ ಇಫ್ ಐ ಟೇಕ್ 10⁻−1 ಗೆ ಏನಿತ್ತು ಡೆಕಾ ಇತ್ತಲ್ವಾ? ಇಲ್ಲಿ ಡೆಸಿ. 10⁻−1 ಇಸ್ ಡೆಸಿ. ಅದೇ ರೀತಿ 10⁻−2 ಏನಾಗುತ್ತೆ? ಸೆಂಟಿ. ಓಕೆ, 10⁻−3 ಬಂದ್ರೆ ಮಿಲಿ. ನೆಕ್ಸ್ಟ್ -6 ಮೈಕ್ರೋ. ದಟ್ ಇಸ್ ಗೋಯಿಂಗ್ ಟು ಬಿ ಮೈಕ್ರೋ. ಅದೇ ರೀತಿ ಇನ್ನು 3 ಕಮ್ಮಿ, -9 ಹೋದ್ರೆ ನ್ಯಾನೋ ಅಲ್ವಾ? ಆಮೇಲೆ 10⁻12. ಓಕೆ, -12 ಇಸ್ ಪೀಕೋ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ನಮ್ಗೆ ಫೆಮ್ಟೋ ಇದೆ. -15ಗೆ ಫೆಮ್ಟೋ. ಫೆಮ್ಟೋದಲ್ಲಿ ನೋಡಿ 15 ಅಲ್ವಾ? 15 ಅಂದ್ರೆ ಎಫ್ ಇಂದ ಬಂತು ಅಲ್ವಾ? 15ಗೆ ಎಫ್, ಸೊ ಫೆಮ್ಟೋ. ಹಂಗೂ ರಿಲೇಟ್ ಮಾಡ್ಕೋಬಹುದು. ಅದ್ರ 9 ಬರ್ತಲ್ಲ ಸರ್ ನ್ಯಾನೋಗ. 9ಗೆ ಅದನ್ನು ನೆನ್ಪಿಟ್ಕೋಬಹುದು. ಓಕೆ, ಸೊ ಆತರ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಆಮೇಲೆ -18ಗೆ ಆಟೋ. ಓಕೆ, ಆಟೋ ಅಲ್ಲ ಅಟ್ಟೋ. ಸೊ ಇದೆಲ್ಲನ ನಾವು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಈ ಕೆಲವೊಂದು ಯೂನಿಟ್ ಗಳನ್ನ ಬರಿಬೇಕಾಗುತ್ತಲ್ಲ ನಾವು, ಅವಾಗ ಯೂನಿಟ್ ಅಲ್ಲಿ ಹೇಳ್ಬೇಕು. ರೂಪಾಗಿ ಏನಾದ್ರು ಡೌಟ್ ಇದೆಯಾ? ಓಕೆ, 10⁻18 ಅಂದಾಗ ಅದು ಆಟೋ ಆಗುತ್ತೆ. ಓಕೆ, ಇಲ್ಲುವೆ ನಮ್ಗೆ ಕೆಲವೊಂದ್ಸತಿ ಈಗ 10⁻−10 ಇದೆ. ಓಕೆ, ಈ 10⁻−10 ನಾವು ಆಮ್ಸ್ಟ್ರಾಂಗ್ ಅಂತ ಕರಿತೀವಿ, ಆಮ್ಸ್ಟ್ರಾಂಗ್. ಬಟ್ ನಾವು ಅದನ್ನ ಈ ಒಂದು ಟೇಬಲ್ ಅಲ್ಲಿ ಇನ್ಕ್ಲೂಡ್ ಮಾಡಲ್ಲ. ಯಾಕೆ ಇನ್ಕ್ಲೂಡ್ ಮಾಡಲ್ಲ ಅಂದ್ರೆ ಇದು SI ಯೂನಿಟ್ ಅಲ್ಲ. ಅರ್ಥ ಆಗ್ತಿದ್ಯಾ? 10⁻−10 ನ ಆಮ್ಸ್ಟ್ರಾಂಗ್ ಅಂತ ಹೇಳ್ತೀವಿ ನಾವು. ಓಕೆ, ಕೆಲವೊಂದ್ಸತಿ ವೇವ್ ಲೆಂತ್ ಆಫ್ ದ ಲೈಟ್ ನ ಮೆಜರ್ ಮಾಡ್ಬೇಕಾದ್ರೆ 10⁻−10 ಆಮ್ಸ್ಟ್ರಾಂಗ್ಸ್ ಅಂತ ಹೇಳ್ತೀವಿ. ಬಟ್ ಅದು ಪ್ರಾಬ್ಲಮ್ಸ್ ಅಲ್ಲಿ ಕೆಲವೊಂದ್ಸತಿ ಬರ್ಕೋತೀವಿ. ಬಟ್ ಈ ಟೇಬಲ್ ಏನಿದೆ ಈ ಟೇಬಲ್ ಅಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಈ ಟೇಬಲ್ ಯಾವ್ದಕ್ಕೆ? SI ಯೂನಿಟ್ಸ್ ಇರುತ್ತಲ್ವಾ? ಓಕೆ, ಈ ಟೇಬಲ್ ನಾವು ಕರೆಯೋದೇನು? ಪ್ರಿಫಿಕ್ಸ್ ಫಾರ್ SI ಸಿಸ್ಟಮ್. ಅರ್ಥ ಆಗ್ತಿದ್ಯಾ? SI ಸಿಸ್ಟಮ್ ಪ್ರಿಫಿಕ್ಸ್ ಇದು. ಸೊ ಹಾಗಾಗಿ ನಾವು ಆಮ್ಸ್ಟ್ರಾಂಗ್ ಇವನ್ 10⁻−10 ಆಮ್ಸ್ಟ್ರಾಂಗ್ ಯೂನಿಟ್ ಅಂತ ಇದ್ರು ಅದನ್ನ ಈ ಟೇಬಲ್ ಒಳಗಡೆ ಇನ್ಕ್ಲೂಡ್ ಮಾಡಂಗಿಲ್ಲ. ಬಿಕಾಸ್ ಆಮ್ಸ್ಟ್ರಾಂಗ್ ಇಸ್ ನಾಟ್ ಅ SI ಯೂನಿಟ್. ಸೊ ಅದಕ್ಕೋಸ್ಕರ ಅದನ್ನ ನಾವು ಇನ್ಕ್ಲೂಡ್ ಮಾಡಲ್ಲ. ಸೊ ದಟ್ ಯು ಶುಡ್ ನೋ. ಓಕೆ, ಸೊ ಈ ಪ್ರಿಫಿಕ್ಸ್ ಗಳನ್ನು ಕೂಡ ನೀವೇನ್ ಮಾಡ್ಬೇಕಾಗುತ್ತೆ? ಕಲ್ತ್ಕೋಬೇಕಾಗುತ್ತೆ. ಸೊ ಅಗೇನ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡೂ ಪಾರ್ಟ್ ಅಲ್ಲಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್. ಇಸ್ ದಟ್ ಕ್ಲಿಯರ್?
Yes, sir. ಓಕೆ Yes, sir. ಸೊ ಈ ಪ್ರಿಫಿಕ್ಸ್ ಗಳನ್ನ ನೆನ್ಪಿಟ್ಕೊಬೇಕು ನಾವು. ಈಗ ಡೆಸಿಮೀಟರ್ ಆಗುತ್ತೆ, ಸೆಂಟಿಮೀಟರ್ ಆಗುತ್ತೆ, ಅಥವಾ ಡೆಸಿಲೀಟರ್ ಆಗುತ್ತೆ, ಓಕೆ, ಮಿಲಿಮೀಟರ್, ಮೈಕ್ರೋಮೀಟರ್, ಓಕೆ, ಸೊ ನ್ಯಾನೋಮೀಟರ್, ಸೊ ಈ ತರ ಹೋಗ್ತಾ ಹೋಗುತ್ತೆ. ಸೊ ಇದು SI ಯೂನಿಟ್ ಮೀಟರ್ ಆದ್ರೆ ಅದಕ್ಕೆ ಪ್ರಿಫಿಕ್ಸ್. ಅರ್ಥ ಆಗ್ತಿದೆ ಹೇಳ್ತಿರೋದು? Yes, sir. ಈಗ ನಾನು ಲೆಂತ್ ಕೇಳ್ತೀನಪ್ಪ, ಲೆಂತ್ ಗೆ ಯೂನಿಟ್ ಏನು ಅಂದಾಗ ನೀವೇನ್ ಮಾಡ್ತೀರಾ? Meter. ಮೀಟರ್ ಅಂತ ಹೇಳ್ತೀರಾ. SI ಯೂನಿಟ್ ಅದೇ ತಾನೆ? Yes, sir. ಸೆಂಟಿಮೀಟರ್ ಬರ್ಕೊಂಡ್ರೆ ಯಾವ ಯೂನಿಟ್ ಆಯ್ತದು? CGS. CGS ಬೇಕಾ ನಮ್ಗೆ? ಬೇಡ. No, sir. MPS ಬೇಕು. ಸೊ MPS ಪ್ರಕಾರ ಮೀಟರ್ ತಗೊಂಡು ಈ ಮೀಟರ್ ಪ್ರಿಫಿಕ್ಸ್ ಅಂದ್ರೆ ಏನು? ಯಾವತ್ತು ಫಸ್ಟ್ ಆಡ್ ಮಾಡುವಂತದ್ದು ಅಲ್ವಾ? Yes, sir. ಸೊ ಈಗ ಡೆಸಿ ಮೀಟರ್ ಈ ತರ ಆಗುತ್ತೆ ಅಲ್ವಾ? ಸೊ ಈ ತರ ಒಂದು SI ಯೂನಿಟ್ ಏನಿದೆ ಅದಕ್ಕೆ ಪ್ರಿಫಿಕ್ಸ್ ಆಗಿ ಆಡ್ ಮಾಡುವಂತದ್ದು ನಾವು. ಅದನ್ನ ನಾವು ಇದೆಲ್ಲಿ ಸ್ಟಡಿ ಮಾಡ್ತಿದ್ದಲ್ಲ, ಇವೆಲ್ಲ SI ಯೂನಿಟ್ ಗಳಿಗೆ ಪ್ರಿಫಿಕ್ಸ್ ಗಳು. ಅರ್ಥ ಆಗಿದೆ ಎಲ್ರಿಗೂ? Yes, sir. ಓಕೆ. ಸೊ ಹಾಗಾದ್ರೆ ಪ್ರಿಫಿಕ್ಸ್ ಬಗ್ಗೆ ಎಲ್ರಿಗೂ ಅರ್ಥ ಆಗಿದ್ಯಾ? ಎಲ್ರಿಗೂ ಅರ್ಥ ಆಗಿದೆ ಅಂದ್ರೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. Yes, sir. ಓಕೆ, ಗುಡ್. So you can see some of the examples here. ನೋಡಿ ಇಲ್ಲಿ ಟೆರಾ ಇದೆ, 10 to the 12 ಟೆರಾಗ್ರಾಮ್. ನೋಡಿ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ, 10 to the power of 12 ಗ್ರಾಮ್ ಅಂತ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದಲ್ವಾ? ಟಿಜಿ ಅಂದ್ರೆ ಏನಂತ? ಅದು ಟೆರಾಗ್ರಾಮ್ ಅಂತ. Telegram. GM ಇದೆ ನೋಡಿ, GM ಅಂದ್ರೆ ಜಿಗಾಮೀಟರ್, Gigameter. ಮೆಗಾಮೀಟರ್, ಕಿಲೋಗ್ರಾಮ್, Hectogram. ಎಸ್. Picogram. ಈ ತರ ಎಕ್ಸ್ಪ್ರೆಸ್ ಮಾಡಿದಾರೆ ನಾವು. ಸೊ ಈ ತರ ನಾವು ಏನು SI ಯೂನಿಟ್ ಗಳಿರುತ್ತೆ ಆ SI ಯೂನಿಟ್ ಗಳಿಗೆ ನಾವೇನ್ ಮಾಡ್ತೀವಿ, ಮೆನ್ಷನ್ ಮಾಡ್ಕೊಂತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದ್ರಲ್ಲಿ ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೇಕು. 1 ಟೆರಾಗ್ರಾಮ್ ಎಷ್ಟಕ್ಕೆ ಈಕ್ವಲ್ ಆಗಿದೆ? 10 to the power of 12 grams. ಅದು ಇಂಪಾರ್ಟೆಂಟ್. ನಿಮ್ಗೆ ಕೇಳ್ತಾರೆ ಯೂನಿಟ್ ಇದೆಲ್ಲ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಟೆರಾಗ್ರಾಮ್, ಜಿಗಾಮೀಟರ್ ಅಂದಾಗ ಎಷ್ಟು? ಜಿಗಾಮೀಟರ್ 1 ಜಿಗಾಮೀಟರ್ ಇಸ್ ಈಕ್ವಲ್ ಟು ಹೌ ಮಚ್ ಅಂದ್ರೆ ಯು ಶುಡ್ ಬಿ ನೋಯಿಂಗ್ 10 to the power of 9 ಮೀಟರ್ ಅಂತ. ಅದಕ್ಕೆ ನಾವು ಇದನ್ನ ಬಾಯಟ್ ಮಾಡ್ಬೇಕಾಗಿಲ್ಲ, ಇದು ನಮ್ಗೆ ಗೊತ್ತಿದ್ರೆ ಸಾಕು. ಈಗ ಜಿಗಾ ಇಸ್ ಈಕ್ವಲ್ ಟು 10 to the power of 9 ಅಂತ ಗೊತ್ತಿರಬೇಕು. ಸೊ ಹಾಗಾದ್ರೆ 1 ಜಿಗಾಮೀಟರ್ ಅಂದ್ರೆ ಏನು? ಇದರಲ್ಲಿ 10 to the power of 9 ಮೀಟರ್ ಇದೆ ಅಲ್ವಾ? ಈಗ ಈಗ ನೋಡಿ ಹೀಗೆ ಬರಿಬಹುದು, 1 ಜಿಗಾಮೀಟರ್ ಅಂತ ಇರುತ್ತೆ ಅನ್ಕೊಳ್ಳಿ ಅಲ್ವಾ? ಈಗ ಜಿಗಾ ಅಂದ್ರೆ ಎಷ್ಟಪ್ಪ? 10 to the power of 9. ಹಿಂಗ್ ಬರೀಬೋದ ನಾನು ಇದನ್ನ? Yes, sir. ಅಲ್ವಾ? ಸೊ therefore 1 ಜಿಗಾಮೀಟರ್ is equal to ಏನು? 10 to the power of 9 ಮೀಟರ್ ತಾನೆ. 1 ನ ಮಲ್ಟಿಪ್ಲೈ ಮಾಡಿಲ್ಲ Yes, sir. ಅಲ್ವಾ? ಸೊ ಈ ತರ ಅಷ್ಟೇ ಇರೋದು. ಅದ್ರಲ್ಲಿ ಏನ್ ಬೇರೆ ರಾಕೆಟ್ ಸೈನ್ಸ್ ಏನಿಲ್ಲ ಅದ್ರಲ್ಲಿ ಟು ಬಿ ವರಿಂಗ್ ಅಬೌಟ್. ಸೊ ಅಷ್ಟೇ ಇಲ್ಲಿ ಕೊಟ್ಟಿರೋದು. 1 ಜಿಗಾಮೀಟರ್ ಅಂದ್ರೆ ಜಿಗಾ ನಿಮ್ಗೆ ಗೊತ್ತು, 10 to the power of 9 ಮೀಟರ್ ಹಾಕೊಳ್ಳಿ, ಮುಗೀತು. ವಿಲ್ ಗೆಟ್ ಇಟ್. ಕ್ಲಿಯರ್? ಓಕೆ. ಸೊ ಅದೇ ರೀತಿ ಎಲ್ಲದಕ್ಕೂ ಕೊಟ್ಟಿದ್ದಾರೆ ನೋಡಿ ಅವರು. ಸೊ ಅದೇ ರೀತಿ ಇಲ್ಲಿ ಬಂದ್ರೆ 1 ಡೆಸಿಮೀಟರ್ ಇಸ್ ಈಕ್ವಲ್ ಟು 0.1. 0.1 ಹೆಂಗ್ ಬರುತ್ತೆ? 10 to the power of -1. ಇದನ್ನ ಹೇಗೆ ಬರೀತೀರಾ? 1/10 ಬರೀಬೋದಾ? Yes, sir. Yes, sir. ಬರೀಬೋದಾ ಇಲ್ವಾ? ವಾಟ್ ಇಸ್ 1/10? 0.1. ಎಸ್ ಅಲ್ವಾ? ಸೊ 1/10 ಮಾಡಿದ್ರೆ ನಿಮ್ಗೆ 0.1 ಬರುತ್ತೆ. 0.1 ಮೀಟರ್ ಅಂತ ಬರೀತೀರಾ. ಈಗ ಡೆಸಿಮೀಟರ್, ಅಗೇನ್ ಡೆಸಿಮೀಟರ್ ಅಂತ ಇದೆಯಪ್ಪ. ಡೆಸಿ ನಿಮ್ಗೆ ಗೊತ್ತು ಎಷ್ಟು? 10 to the power of -1. ನಿಮ್ಗೆ ಮೀಟರ್ ಗೊತ್ತು. 10 to the power of -1 ಹೇಗೆ ಕನ್ವರ್ಷನ್ ಮಾಡಿದಿರಾ? 0.1 ಮಾಡಿದಿರಾ? ಸೊ 0.1 ಮೀಟರ್ ಬರೀರಿ. ಸಿಂಪಲ್ ಅಲ್ಲ? ವಾಟ್ಸ್ ದ ಕಾಂಪ್ಲಿಕೇಶನ್ ದೇರ್? ಯು ಡೋಂಟ್ ಹ್ಯಾವ್ ಎನಿ ಕಾಂಪ್ಲಿಕೇಶನ್ ದೇರ್ ಅಲ್ವಾ? Yes, sir. ಸೊ ಈ ತರ ಅದರಲ್ಲಿ ನೀವು ನೋಡಿ ಬರೀ ಈ ವ್ಯಾಲ್ಯೂಗಳು ಅದಕ್ಕಿರುವಂತಹ ಪ್ರಿಫಿಕ್ಸ್ ಗಳನ್ನ ಕಲ್ತ್ಕೊಂಡ್ರೆ ಮುಗೀತು. ನೀವು ಇದೆಲ್ಲ ಕನ್ವರ್ಷನ್ ಬಾಯಟ್ ಮಾಡ್ಕೊಂಡು ಕೂತ್ಕೊಬೇಕಾ ಸಾರ್ ಅಂದ್ರೆ ಬೇಡ. ದಟ್ಸ್ ನಾಟ್ ರಿಕ್ವೈರ್ಡ್ ಅಲ್ವಾ? Okay, sir. ಓಕೆ, ಕ್ಲಿಯರ್. ಸೊ ಈಗ ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? Yes, sir. ಕಲ್ತ್ಕೊಬೇಕು. ಸೊ ಏನು 7 ಬೇಸ್ ಯೂನಿಟ್ಸ್ ಕಲ್ತಿದ್ದೀರಾ, ಅದೇ ರೀತಿ
you have to go through this and you have to study this as well. Okay. So ಏನಾದ್ರು ಡೌಟ್ಸ್ ಇದ್ರೆ ಯಾರಿಗಾದ್ರು ask. Okay. Okay, so next move on. Okay. So ಈಗ ಇಲ್ಲಿ ನಾವು representations ನೋಡ್ಕೊಂಡ್ರೆ what units do the following abbreviations represent? ಇವಾಗ ಹೇಳ್ಬೇಕು, ನಾವು ಆನ್ಸರ್ ಮಾಡ್ಬೇಕು ಇದನ್ನ. ಈಗ ಏನಿದು ಯೂನಿಟ್ ಗೊತ್ತಾಗ್ತಿದ್ಯಾ? ಇದು mu. This is nothing but micro. Okay. ಅದೇನದು? ಮೈಕ್ರೋ. ಮೈಕ್ರೋಮೀಟರ್. ನೋಡಿ ಇಲ್ಲಿ ಎಲ್ಲಿದೆ ಅದು ಮೈಕ್ರೋ? ಇಲ್ಲಿ ಕಾಣಿಸ್ತಿದ್ಯಾ ನೋಡಿ ಯೂನಿಟ್? ಇಲ್ಲಿ ಕಾಣಿಸ್ತಾ? ಅಲ್ವಾ? ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು? ಕೊಟ್ಟಿದ್ದಾರೆ ಗ್ರಾಮ. ಮೈಕ್ರೋಗ್ರಾಮ್. ಇದು ಅಬ್ರಿವೇಷನ್ ಮಾಡಿ ಅಂದ್ರೆ ಹೆಂಗ್ ಅಬ್ರಿವೇಷನ್ ಮಾಡ್ತೀರಾ? ಮೈಕ್ರೋಗ್ರಾಮ್ ಅಂತ ಬರೀತೀರಾ? ನೋಡಿ ಅದಕ್ಕೆ ಹೇಳಿದ್ದು ಇವೆಲ್ಲ ಹಿಂಗೆ ಕೇಳ್ತಾರೆ ಅಂತ. ಡೆಸಿಮೀಟರ್. ಡಿಎಂ ಅಂದ್ರೆ ಡೆಸಿಮೀಟರ್. ಈಗ ಪಿಕೋಸೆಕೆಂಡ್. ಪಿಕೋಸೆಕೆಂಡ್. ಕಿಲೋ. ಇನ್ನು ಕಿಲೋ. ಆಂಪರ್. ಕಿಲೋ ಆಂಪಿಯರ್. ಎಸ್, ಕಿಲೋ ಆಂಪಿಯರ್ ಅಲ್ವಾ? ಗೊತ್ತಿದೆ ಅಲ್ವಾ? ಬೇಸ್ ಯೂನಿಟ್ ಅದು. ಕಿಲೋ ಆಂಪಿಯರ್. ಗೊತ್ತಾಗಿದೆ ಅಲ್ವಾ ಇದೆಲ್ಲರಿಗೂ? ಇದ್ರಲ್ಲಿ ಯಾರಿಗಾದ್ರು ಡೌಟ್ ಇದ್ರೆ ಅಂತ ಹೇಳ್ಬೋದು. ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಗುಡ್. Okay. So next, after studying prefix, next irodu namge mass and weight. So we should know the difference between mass and weight. So mass andre enu, weight andre enu. So eradu onde quantity na illa, eradu enagirtade namage? Both are going to be different quantities. Yes, alva? So you will observe ಮಾಡಬಹುದು, ಮೂರು images ಕಾಣಿಸ್ತಿದೆ ನಿಮಗೆ. My weight on earth is around 560 Newton. My weight on moon is 90 Newton. My mass is always 56 kg. Okay. So now base units ನೋಡಿದ್ವಲ್ಲ, 7 base units ಅಲ್ಲಿ mass ಇತ್ತು ಅಲ್ವಾ ನಮಗೆ? Yes sir. ಆ mass ನ ಯಾವ representation ಮಾಡಿದ್ರು? ಕಿಲೋಗ್ರಾಮ್. ಕಿಲೋಗ್ರಾಮ್ ಯೂನಿಟ್ ತಾನೇ ಇದು? Yes sir. Yes sir. ಅಲ್ವಾ? But weight and mass are not same, they are different. So in mass andre hagadre, mass of a substance is the amount of matter present in it. So mass andre no, mass alle irutte amount of matter present in it. Yes, exactly, present in it ಅಂದ್ರೆ ಅದ್ರಲ್ಲಿ ಎಷ್ಟಿದೆ ಅನ್ನೋದು ಅಷ್ಟೇ ಲೆಕ್ಕ. ಓಕೆ, ಆಕ್ಚುಲಿ ನಮ್ಗೆ ಎಲ್ಲ ಶಾಪ್ಸ್ ಅಲ್ಲಿ ನೀವು ಹೋಗ್ಲಿ ಅಥವಾ ಯಾವ್ದೇ ಒಂದು ಹೋಗ್ಲಿ ಮೆಜರ್ ಮಾಡೋಂಥದ್ದು ಮಾಸ್ ಲೆಕ್ಕದಲ್ಲೇ ಮೆಜರ್ ಮಾಡೋದು, ವೆಯ್ಟ್ ಲೆಕ್ಕದಲ್ಲಿ ಮೆಜರ್ ಮಾಡಲ್ಲ. ಬಟ್ ನಾವೆಲ್ಲ ಏನ್ ಜನರಲ್ ಆಗಿ ಯೂಸ್ ಮಾಡೋದು? ಜನರಲ್ ಆಗಿ ನಮ್ಗೆ ವೆಯ್ಟ್ ಕೊಡಿ, ವೆಯ್ಟ್ ಮಾಡಿ, ಇದಿಷ್ಟು ವೆಯ್ಟ್ ಎಷ್ಟು, ಅದೆಷ್ಟು ವೆಯ್ಟ್, ಇದೆಷ್ಟು ವೆಯ್ಟ್ ಅಂತ ಹೇಳ್ತೀವಿ. ಬಟ್ ಆಕ್ಚುಲಿ ನಾವ್ ಹೇಳ್ಬೇಕಾಗಿರೋದೇನು?
ಮಾಸ್ ಎಷ್ಟು ಅಂತ ಅಲ್ವಾ? ಯಾಕಂದ್ರೆ ಅದೇ ಅದರಲ್ಲಿ ಅರ್ಥ ಏನು, ಅಮೌಂಟ್ ಆಫ್ ಮ್ಯಾಟರ್ ಇಸ್ ಗೋಯಿಂಗ್ ಟು ಬಿ ಪ್ರೆಸೆಂಟ್ ಇನ್ ಇಟ್ ಅಂಡ್ ದಿಸ್ ಮಾಸ್ ಇಸ್ ಗೋಯಿಂಗ್ ಟು ಬಿ ವಾಟ್ ಏನಾಗಿರ್ತದೆ? ಕಾನ್ಸ್ಟೆಂಟ್. ಮಾಸ್ ಏನು? ಕಾನ್ಸ್ಟೆಂಟ್ ಅಲ್ವಾ? ಮಾಸು ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ವೆಯ್ಟ್ ಅಂದ್ರೆ ಏನ್ ಹೇಳ್ತಿದಾರೆ ಅಂದ್ರೆ ವೆಯ್ಟ್ ಇಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಅಲ್ವಾ? W is equal to mg ಕೇಳಿರ್ಬೇಕು ನೀವು ಅಲ್ವಾ? ವಾಟ್ ಇಸ್ ಸ್ಮಾಲ್ m? Mass. What is small? Gravitation. Gravitation force. Gravitation ಅಲ್ಲ ಅದು, acceleration due to gravity, small g. Small g is acceleration due to gravity. ಅಲ್ವಾ? ಸೊ ಈ g ನ ನಾನು ನೋಡಿ, ಈಗ ಈ g ಇದೆಯಲ್ವಾ, ಇದನ್ನ m ಆಗಿ ಬರ್ಕೋತೀನಿ. ಈ g ನ ಏನ್ ಹೇಳಿದ್ದು? Acceleration Due to gravity. So I can write this as a a. G ನ ಏನ್ ಬರ್ಕೋಬಹುದು ನಾನು? A ಬರಿಬಹುದು sir. a ಬರಿಬಹುದು. What is ma? ma is equal to F. yeah. ಹಂಗಾದ್ರೆ ಏನ್ ಅರ್ಥ ಅದು? Force is equal to What is the SI unit of force? force Newtons. Newton. ಅದಕ್ಕೆ ಇಲ್ಲಿ ನೀವು ನೋಡ್ಬೋದು ನ್ಯೂಟನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅದೇನದು ವೆಯ್ಟ್, ಅದು ಮಾಸ್ ಅಲ್ಲ. Yes sir. Yes sir. ಸೊ ದಿಸ್ ಏನಿದೆ ಅದು ಕಾನ್ಸ್ಟೆಂಟಾ ವೇರಿ ಆಗುತ್ತಾ ವೆಯ್ಟ್? Weight Vary ಆಗುತ್ತೆ. it is not constant. Acceleration change ಆಗ್ತಿದ್ದಂಗೆ, ಗ್ರಾವಿಟಿ ವೇರಿಯೇಷನ್ ಆಗ್ತಿದ್ದಂಗೆ, ನಿಮ್ಗೆ ಗೊತ್ತು ಅರ್ತ್ ಅಲ್ಲಿ ಇರುವಂತ ಗ್ರಾವಿಟೇಷನ್ ಮೂನ್ ಅಲ್ಲಿ ಇದೆಯಾ? No sir. ಡಿಫ್ರೆಂಟ್ ಇದೆ ಅಲ್ವಾ? Yes sir. ಅದಕ್ಕೆ ನೋಡಿ ತೂಕ ಡಿಫ್ರೆನ್ಸ್ ಕೂಡ ನೀವು ನೋಡಬಹುದು, ಅಬ್ಸರ್ವ್ ಮಾಡಬಹುದು ಇಲ್ಲಿ, ಡಿಫ್ರೆನ್ಸ್ ಬಿಟ್ವೀನ್ ದ ವೆಯ್ಟ್, ಐ ಮೀನ್ ವೆಯ್ಟ್. ಓಕೆ, ಸೇಮ್ ಪರ್ಸನ್ ಇನ್ ದ ಅರ್ತ್ and the same person in the moon, we can observe the difference in weights. ಅದಕ್ಕೆ ಮನುಷ್ಯ ಮೂನ್ ಹೋದ್ರೆ ಏನಾಗುತ್ತಾನೆ? ಹೇಳ್ತಾ ಇರ್ತಾನೆ. Weight loss ಆಗುತ್ತೆ. Floating. ಸೊ ಅದಕ್ಕೆ so that is what we can see. ಅದಕ್ಕೆ ಹೇಳ್ತಾರೆ, if you want to lose your weight you have to go to moon ಅಂತ. lose your weight ಅಂತ ಅಲ್ವಾ? most of the people you are seeing around you are trying to lose their weight, especially when you come to city side. Everyone are always running behind to lose their weight. So if we gather all those people and we propel them all to the moon, then absolutely they will lose their weights. So if any among you are ready to lose weight, contact me. ಎಲ್ಲರನ್ನು ಅಲ್ಲಿ ಕಳಿಸ್ತೀನಿ. ಫೀಸ್ ಕಟ್ಬೇಕು, ಅದಕ್ಕೆ ನಮ್ಮನ್ನು ಕಳ್ಸಲ್ಲ ಆಮೇಲೆ. ಓಕೆ, ಗುಡ್. ಸೊ ಈಗ ಗೊತ್ತಾಯ್ತಾ ಮಾಸ್ ಮತ್ತೆ ವೆಯ್ಟ್? ಓಕೆ, ಇಲ್ಲಿ ಡಿಫ್ರೆನ್ಸಸ್ ಗಳಿದೆ ನೋಡಿ, ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಡಿಫ್ರೆನ್ಸಸ್ ಗಳು? Yes sir. ಸೊ ಯು ಕ್ಯಾನ್ ರೀಡ್ ಔಟ್ ದ ಡಿಫ್ರೆನ್ಸ್. ಸೊ ಮಾಸ್ ಅಂದ್ರೆ ಏನು? ಕ್ವಾಂಟಿಟಿ ಆಫ್ ಮ್ಯಾಟರ್ ಹೇಳ್ದೆ, ಅಮೌಂಟ್ ಆಫ್ ಮ್ಯಾಟರ್. ಓಕೆ, ಸೊ ದಟ್ ಈಸ್ ಇನ್ ಎ ಬಾಡಿ ಇಸ್ ಕಾಲ್ಡ್ ಮಾಸ್, ಬಟ್ weight is the force by which earth attracts towards its center. So attracts it towards center ಅಂತ ತಕ್ಷಣ ಏನಾಯ್ತು? ಅದು ಗ್ರಾವಿಟಿ ಆಯ್ತಾ? Okay, so that is the weight. Yes. So mass is going to be scalar quantity and weight is going to be vector quantity. Okay, so ಗೊತ್ತಿದೆಯಲ್ವಾ ಸ್ಕೇಲಾರ್ ವೆಕ್ಟರ್ ಅಂದ್ರೆ? Yes sir. Okay, good. ಸೊ ಹಾಗಾಗಿ ಮಾಸ್ ಗೆ ಸ್ಕೇಲಾರ್ ಕ್ವಾಂಟಿಟಿ ಮತ್ತೆ ವೆಕ್ಟರ್ ಗೆ ವೆಯ್ಟ್ ವೆಕ್ಟರ್ ಕ್ವಾಂಟಿಟಿ. ಕೇಳ್ತಾರೆ ನಿಮ್ಗೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಸ್ ಅಂಡ್ ವೆಯ್ಟ್ ಅಂತ. So you should be ready to answer that one. Okay, so mass of a body is constant everywhere in the universe, correct? Yes sir. Yes sir. It is going to be constant, but weight of a body varies from place to place and becomes zero at the center of the earth. This is ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್. when does the weight become zero ಅಂತ ಕೇಳ್ತಾರೆ, ಅದೇ ಒಂದಷ್ಟು ರೀಸನ್ಗಳು ಕೊಡ್ತಾರೆ. ಸೊ weight becomes zero at the center of the earth and far away from the earth
ಸರ್ಫೇಸ್ ಅಂದ್ರೆ ನೀವು ಅರ್ತ್ ಸರ್ಫೇಸ್ ಬಿಟ್ಟು ಹೋಗ್ಬೇಕು, ಗ್ರಾವಿಟಿ ಬಿಟ್ಟು ಹೋಗ್ಬೇಕು ಆಚೆ. ಓಕೆ, ಸೊ ಅವಾಗ ಅದು 0 ಆಗುತ್ತೆ. ಮಾಸ್ ಆಫ್ ಎ ಮೂವಿಂಗ್ ಬಾಡಿ m is equal to F/a ಇಲ್ಲಿ. ಓಕೆ, ಅಂದ್ರೆ ನಮ್ಗೆ ಈಕ್ವೇಶನ್ ಇದೆಯಲ್ಲ, ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಅವ್ರು ಏನ್ ತಗೊಂಡಿದ್ದಾರೆ? M m is equal to F/a ತಾನೆ. yes sir ಸೊ ಅದನ್ನ ಅಲ್ಲಿ ಹಾಕಿದಾರೆ ಅಷ್ಟೇ. ಓಕೆ, ಸೊ ಮಾಸ್ ಆಫ್ ಮೂವಿಂಗ್ ಬಾಡಿ ಅಂದ್ರೆ ಬಾಡಿ ಏನಾಗ್ತಿರ್ಬೇಕು? ಮೂವ್ ಆಗ್ತಾ ಅಲ್ವಾ? ಆ ಬಾಡಿ ಮೋಷನ್ ಅಲ್ಲಿ ಇದ್ದಾಗ ಅದ್ರದ್ದು ಮಾಸ್ ಏನಾಗಿರ್ತದೆ? ಈಕ್ವಲ್ ಆಗಿರ್ತದೆ ಫೋರ್ಸ್ ಬೈ ಅದ್ರದ್ದು acceleration. ಓಕೆ, yes. Then weight of a body is going to be W is equal to mg. ಅದನ್ನ ಡಿಸ್ಕಸ್ ಮಾಡಿ. So mass can be determined by an ordinary balance. ಗೊತ್ತಿದೆ ಅಲ್ವಾ? ನೀವು ನೋಡಿರ್ತೀರಾ, ಇಲ್ಲಿನೂ ನೋಡ್ಬೋದು ನೀವು ಬ್ಯಾಲೆನ್ಸ್ ನ. ಯು ಕ್ಯಾನ್ ಸಿ ಹಿಯರ್. ಇದನ್ನ ನೀವು ಕೆಮಿಸ್ಟ್ರಿ ಲ್ಯಾಬ್ ಬಂದಾಗ ನಾನು ತೋರಿಸ್ತೀನಿ. ಸೊ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ನೀವೇ ವೈ ಮಾಡ್ಬೇಕಾಗುತ್ತೆ ಥಿಂಗ್ಸ್ ಗಳನ್ನ. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇದನ್ನ ವೈ ಮಾಡಕ್ಕೆ ನಿಮ್ಗೆ 2 kg 3 kg ಕೊಡಲ್ಲ. ಮಿಲಿಗ್ರಾಮ್, ಮೈಕ್ರೋಗ್ರಾಮ್ ಈ ತರ ಡಿಸ್ಕಸ್ ಮಾಡಿದ್ವಿ. ಮಿಲಿ ಮೈಕ್ರೋ Yes sir. ಆ ಕ್ವಾಂಟಿಟಿನ ಮೆಜರ್ ಮಾಡಕ್ ಕೊಡೋದಿಲ್ಲ ನಿಮ್ಗೆ. ನಾನು ನಿಮ್ಗೆ ಕೆಜಿ ಗಟ್ಲೆ ಅಥವಾ ಕ್ವಿಂಟಲ್ ಗಟ್ಲೆ ಮೆಜರ್ ಮಾಡಕ್ಕಲ್ಲ ಇದು. ಬಟ್ ಯು ಹ್ಯಾವ್ ಸೀನ್ ದಟ್ ಸ್ಕೇಲ್ಸ್ ರೈಟ್? ಕೆಜಿ ಸ್ಕೇಲ್, ಕ್ವಿಂಟಲ್ ಸ್ಕೇಲ್ಸ್ ಎಲ್ಲ ನೋಡಿದಿರಲ್ವಾ? ನೋಡಿಲ್ವಾ? ನೋಡಿಲ್ಲ ಅಂದ್ರೆ ನೀವು ಶಾಪ್ಸ್ಗೆ ಹೋಗಿಲ್ಲ ಅಂತ. ಸೊ ಅಲ್ಲಿ ಇರುತ್ತೆ. SI ಯೂನಿಟ್ ಆಫ್ ಮಾಸ್ ಗೊತ್ತಿದೆಯಲ್ವಾ? Yes sir. ಅದೇ ರೀತಿ SI ಯೂನಿಟ್ ಆಫ್ ವೆಯ್ಟ್ ಗೊತ್ತಾಗ್ಬೇಕು, ನ್ಯೂಟನ್. Okay, is that clear now? Yes So ಅದು ನಮಗೆ ಡಿಫರೆನ್ಸ್ ಬಿಟ್ವೀನ್ ಮಾಸ್ ಅಂಡ್ weight. Okay, ಸೊ ಇಲ್ಲಿ ನೋಡ್ಬೋದು. ನೋಡೋಣ, ಒಂದು ಕನ್ವರ್ಷನ್ ಇದೆ. ಅಬ್ಸರ್ವ್ ಮಾಡ್ತಿದ್ದೀರಾ? 1 kg is equal to ಏನು? 1000 grams. 1000 gram. 1000 gram is equal to 1000 gram. ಸೊ ಇಲ್ಲಿ ಇದನ್ನ mg ಇದೆ ಅಲ್ವಾ? mg ಅಂದ್ರೆ ಏನದು? Milligram. Milligram. Yes, good. Is equal to how much? Minus 10 to the power of -3. -3. Power of Minus -3. ಇವಾಗ ಇದನ್ನ ನಾವ್ ಹೆಂಗ್ ಬರಿಬಹುದು? -3 ಅಂದ್ರೆ 3 ತೆಗಿಬೇಕಲ್ವಾ? Yes sir. So you should write like this. ಬರಿಬೋದಾ? Yes sir. ಸೊ ಅದೇ ರೀತಿ ನೋಡಿ ಇಲ್ಲಿ. Yes sir. ಯು ಕ್ಯಾನ್ ಸಿ. ಓಕೆ, ಅದನ್ನ ಏನ್ ಮಾಡಿದಾರೆ ನೆಕ್ಸ್ಟ್ ನೋಡಿ. Milligram. Microgram. 1000 into 10 power of -3 milligram is equal to ಎಷ್ಟು? 1000 into 10 to the power of -6. ಹೌದಾ? 6. 10 power of -6 ಗ್ರಾಮ್. ಕ್ಲಿಯರ್ ಇಲ್ವಾ? Yes sir. ನೋಡಿ, ಈಗ ಇಲ್ಲಿ ಏನ್ ಬಂದಿದೀವಿ? ನೆಕ್ಸ್ಟ್ ಅಲ್ಲಿ ನೋಡೋದಾರೆ ನಾವು 1 ಗ್ರಾಮ್. ಫಸ್ಟ್ ಅಲ್ಲಿ ಯಾವ್ದಿತ್ತು? ಕೆಜಿ. ಅಲ್ಲಿ ಯಾವ್ದಿದೆ? ಗ್ರಾಮ್. 1 gram is equal to 1000 mg. There is a difference. ಇಲ್ಲಿ 1000 gram, ಇಲ್ಲಿ 1 gram. So 1 gram is equal to 1000 mg. ಅದೇ ರೀತಿ 1000 mg is equal to this much of microgram. Okay. So ಡೈರೆಕ್ಟ್ ಆಗಿ 1 mg is equal to ಬರ್ದಿದ್ದಾರೆ ನೋಡಿ. ಎಷ್ಟು? 1000 microgram. So kg, ಗ್ರಾಮು, ಮೈಕ್ರೋಗ್ರಾಮು ಮತ್ತೆ ಮೈಕ್ರೋಗ್ರಾಮ್ ಅಲ್ವಾ?
ಮೈಕ್ರೋಗ್ರಾಮ್. ಕ್ಲಿಯರಾ? Yes, sir. Yes, sir. ಕೆಜಿ is ಎಷ್ಟು? 10 power of +3 ನಾ? Yes, sir. ನೆಕ್ಸ್ಟ್ ಗ್ರಾಮ್ ಬಂದ್ರೆ 10. ಇನ್ನು ಕಮ್ಮಿ ಆಗ್ಬೇಕಂದ್ರೆ ಇದನ್ನೇನ್ ಮಾಡ್ಬೇಕು? 9. ಸೊ ಇಲ್ಲಿಗೆ ಬರೀ ನೀವು ಏನ್ ಮಾಡ್ಬೇಕು? ಗ್ರಾಮ್ ಇಂದ 10 ತಗೋತೀವಿ, ಡಿವೈಡ್ ಬೈ 10 ಮಾಡ್ಕೊಂತೀರ. ಅಂದ್ರೆ ಇದನ್ನ ನಾವು ಇನ್ನು ಸಿಂಪ್ಲಿಫೈ ಮಾಡೋಣ. ಸೊ ಇದನ್ನ ನೋಡಿ, ಕೆಜಿ, ಗ್ರಾಮ್, mg, ಮೈಕ್ರೋಗ್ರಾಮ್ ಇದೆ. ಓಕೆ, ಸೊ ಈಗ ಇವೆಲ್ಲದ್ರ ಮಧ್ಯ ನಮ್ಗೆ ಡಿಫ್ರೆನ್ಸಸ್ 3 ಬರುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ, ಮತ್ತೆ ಇಲ್ಲಿಂದ ಇಲ್ಲಿಗೆ, ಮತ್ತೆ ಇಲ್ಲಿಂದ ಇಲ್ಲಿಗೆ. ಸೊ ನೀವು ಡೈರೆಕ್ಟ್ ಆಗಿ ಕೆಜಿ ಇಂದ mg ಹೋಗ್ಬೇಕು ಅಲ್ವಾ? ಕೆಜಿ ಇಂದ mg ಹೋಗ್ಬೇಕಂದ್ರೆ ಏನಾಗ್ಬೇಕು? ಎಷ್ಟು? 3 3 + 3 + 3 6 ಸರ್. ಅಲ್ವಾ? ಅದೇ ರೀತಿ ಗ್ರಾಮ್ ಇಂದ mg ಗೆ ಏನ್ ಮಾಡ್ತೀರಾ? 6. ಹೌದಾ? Yes, sir. mg ಇಂದ ಮೈಕ್ರೋಗ್ರಾಮ್ಗೆ 3. 3. ಓಕೆ, ಅದು ಡಿಫರೆನ್ಸಸ್. ಓಕೆ, ಸೊ ಇದನ್ನ ನಾವು ನೆನ್ಪಿಟ್ಕೊಬೇಕು. ಸೊ ಇದು ಕನ್ವರ್ಷನ್ಸ್ ಇಂಪಾರ್ಟೆಂಟ್. ಈಗ 1000 1 kg ಇರುತ್ತೆ. ಸೊ 1 kg ನ they will ask you to convert to ಗ್ರಾಮ್ ಅಥವಾ mg ಅಥವಾ ಏನಾಗುತ್ತೆ? ಮೈಕ್ರೋಗ್ರಾಮ್ ಅಲ್ವಾ? ಸೊ 1 kg ಈಗ ಎಷ್ಟಾಗುತ್ತೆ? 1000 ಗ್ರಾಮ್, ರೈಟ್? ಈಗ 1000 ಗ್ರಾಮ್ ಇಂದ ನೀವೇನ್ ಮಾಡ್ಬೇಕು? ಎಷ್ಟಿದೆ? ಮಿಲಿಗ್ರಾಮ್ ಹೋಗ್ತೀರಾ? ಮಿಲಿಗ್ರಾಮ್ಗೆ ಏನ್ ಮಾಡ್ಬೇಕು? ಈಗ ಇದನ್ನೇ ಬೇಕಾದ್ರೆ ನಾನು 1000 ಮಿಲಿಗ್ರಾಮ್ ಅಂತ ಬರೀತೀನಿ. ಓಕೆನಾ? 1000 ಮಿಲಿಗ್ರಾಮ್ ಅಂದ್ರೆ ಅರ್ಥ ಏನು? ಹೌದಾ? 1 ಗ್ರಾಮ್. ಹೌದಾ ಇಲ್ವಾ? ಈಗ 1000 ಡಿವೈಡೆಡ್ ಬೈ ಅಥವಾ ಇಂಟು 1/10 power 3. 10 power 3 ಎಷ್ಟು? 10 ಕ್ಯೂಬ್ ಅಂದ್ರೆ ಎಷ್ಟು? 10 ಕ್ಯೂಬ್ 1000. So that is going to be 1000 ಅಲ್ವಾ? ಸೊ ಅವಾಗ ಏನ್ ಬರುತ್ತೆ ನಮ್ಗೆ? ರಿಮೈನಿಂಗ್ 1. ಬರೀ ಗ್ರಾಮ್ ಉಳ್ಕೊಡ್ದು. ಅಂದ್ರೆ 1 ಗ್ರಾಮ್ ಇಸ್ ಈಕ್ವಲ್ ಟು ಏನಾಯ್ತು? 10 power -3 ಮಿಲಿಗ್ರಾಮ್ ಅಂತ -3 gram. ಅಲ್ವಾ? ಸೊ ದಟ್ ಈಸ್ ವಾಟ್. ಸೊ ಬಟ್ ಇಲ್ಲಿ ಮೇಜರ್ ಆಗಿ ನಮ್ಗೆ ಕನ್ವರ್ಷನ್ಸ್ ಇಂಪಾರ್ಟೆಂಟ್. ಸೊ ಅದು ನಾವು ಪ್ರಾಬ್ಲಮ್ಸ್ ಮಾಡ್ತಾ ವಿಲ್ ಗೆಟ್ ಟು ನೋ ದಟ್ ಕನ್ವರ್ಷನ್ಸ್. ಓಕೆ, so next after weights and mass. so mass ಮತ್ತೆ weight ಮತ್ತೆ ಅದರಲ್ಲಿರುವಂತಹ ಯೂನಿಟ್ಸ್ ಗಳನ್ನ ಆದ್ಮೇಲೆ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಇಸ್ ಅ ವಾಲ್ಯೂಮ್. ಸೊ ಏನು ವಾಲ್ಯೂಮ್ ಅಂದ್ರೆ ಹಾಗಾದ್ರೆ? Air will occupied. ಹೇಳಪ್ಪ. Speed of air. So volume is the amount of space ಅಲ್ವಾ? Amount of occupied. Occupied by a substance. Occupied by a substance. Yes. So ಅದನ್ನ ನಾವೇಂತ ಕರಿತೀವಿ? ವಾಲ್ಯೂಮ್ ಅಂತ ಕರಿತೀವಿ. ಓಕೆ, ಸೊ ಅದು ನೆನ್ಪಿಟ್ಕೊಬೇಕು ನಾವಿಲ್ಲಿ, ತುಂಬಾ ಇಂಪಾರ್ಟೆಂಟ್ ಆಗಿ. ಅಮೌಂಟ್ ಆಫ್ ಸ್ಪೇಸ್
occupied by a substance. Substance can be anything. You can also be a substance. ಅಲ್ವಾ? ಸೊ ನೀವು ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡಿದ್ದೀರಾ ಅಂದ್ರೆ ಆ ಜಾಗನ ನೀವು ತಗೊಂಡಿದ್ದೀರಾ ಅಂದ್ರೆ ಅದು ಎಷ್ಟು ಸ್ಪೇಸ್ ನೀವು ಆಕ್ಯುಪೈ ಮಾಡಿದ್ದೀರಾ ಅದೇನದು ವಾಲ್ಯೂಮ್ ಅಲ್ವಾ? ಸೊ ದಟ್ ಈಸ್ ಗೋಯಿಂಗ್ ಟು ಬಿ ವಾಲ್ಯೂಮ್. ಸೊ ವಾಲ್ಯೂಮ್ SI ಯೂನಿಟ್ ಏನಿರ್ತದೆ? m³ ಅಂದ್ರೆ ಲೆಂತ್ ಹೋಲ್ ಕ್ಯೂಬ್ ಅಲ್ವಾ? Yes, sir. ಏನೆಲ್ಲ ಬಂತು ನೋಡಿ ಇಲ್ಲಿಗೆ. ಲೆಂತ್ಗೆ ಲೆಂತ್, ಹೈಟ್, ಇನ್ನೊಂದು ಯಾವುದು ಬ್ರೆಡ್ ಅಲ್ವಾ? ಸೊ ಎಲ್ಲೋ ಬಿ ಇಂಟು ಎಚ್ ಎಲ್ಲಾನು ಒಂದ್ರಲ್ಲೇ ತಾನೆ. ಇದನ್ನು ಮೀಟರ್, ಇದನ್ನು ಮೀಟರ್, ಇದನ್ನು ಮೀಟರ್ ತಾನೆ. Yes, sir. ಸೊ ಅದಕ್ಕೆ ಏನಾಗುತ್ತೆ ಇದು ಮೀಟರ್ Cube. ಓಕೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಮೀಟರ್ ಹೋಲ್ ಕ್ಯೂಬ್. ಸೊ ದಟ್ ಈಸ್ ದ SI ಯೂನಿಟ್. ಇದು SI ಯೂನಿಟ್ ನೆನ್ಪಿಟ್ಕೋಬೇಕು ಅಲ್ವಾ? ಸೊ SI ಯೂನಿಟ್ ಆಫ್ ವಾಲ್ಯೂಮ್ ಏನು? Meter cube. ಮೀಟರ್ ಕ್ಯೂಬ್ ಅಲ್ವಾ? Meter cube. ಎಸ್ ಮೀಟರ್ ಕ್ಯೂಬ್. ನಾವು ಕೆಮಿಸ್ಟ್ರಿಲಿ ಲೀಟರ್ ಗಟ್ಲೆ ತಗೊಂಡು ರಿಯಾಕ್ಷನ್ ಮಾಡಲ್ಲ. ನಾವು ತಗೊಳ್ಳೋದು ಎಷ್ಟು? ತುಂಬಾ ಕಮ್ಮಿ ತಗೋತೀವಿ ನಾವು ಅಲ್ವಾ? ಮೀಟರ್ ಕ್ಯೂಬ್. ಆಮೇಲೆ ಅದಕ್ಕಿಂತನೂ ಕಮ್ಮಿ ಯಾವುದು? ಸೆಂಟಿಮೀಟರ್ ಕ್ಯೂಬಾ? ಓಕೆ. ಸೊ ಮೀಟರ್ ಕ್ಯೂಬ್ ಗಿಂತನೂ ಕಮ್ಮಿ ಯಾವುದು? ಸೆಂಟಿಮೀಟರ್ ಕ್ಯೂಬ್ ಅಥವಾ ಇದನ್ನ ನೀವು DM ಕ್ಯೂಬ್ ಅಂತಾನು ಕರೀಬಹುದು. ಮೀಟರ್ ಕ್ಯೂಬ್ ಸಾರಿ ಸೆಂಟಿಮೀಟರ್ ಕ್ಯೂಬ್ DM ಕ್ಯೂಬ್. ಓಕೆ. ಸೊ ಅದೇ ರೀತಿ ಲೀಟರ್ನು ಯೂಸ್ ಮಾಡ್ತೀವಿ ನಾವು. ಓಕೆ. ಸೊ ವಿ ಯೂಸ್ ಲೀಟರ್ ಆಸ್ ವೆಲ್. ಲೀಟರ್ ಗೊತ್ತಿದೆ ಅಲ್ವಾ? ಓಕೆ. ಸೊ 1 ಲೀಟರ್ ಇಸ್ ಈಕ್ವಲ್ ಟು ಎಷ್ಟು ml? 1000 ml. ಓಕೆ. ಸೊ ಇದನ್ನ ನಾವು ಹೇಗೆ ಬರೀಬಹುದು? ml is equal to, I can write it as CM. You can write it as cm cube. Okay. So 1000 cm will be equal to ಎಷ್ಟು? 1 dm cube. Okay. So therefore 1 liter is equal to 1 dm cube ಆಗುತ್ತಾ? Yes, sir. So I can write it as 1 liter is equal to 1 DM cube. So ಇಲ್ಲಿ ನೀವು DM cube. ಇಮೇಜ್ ಅಲ್ಲಿ ಅಬ್ಸರ್ವ್ ಮಾಡಿ. ಓಕೆ. ಸೊ ನಾವು ಒಂದು ಸ್ಮಾಲ್ ವಾಲ್ಯೂಮ್, ಇದು ಲಾರ್ಜ್ ಸಬ್ಸ್ಟೆನ್ಸ್. ಈ ಲಾರ್ಜ್ ಸಬ್ಸ್ಟೆನ್ಸ್ ಲಾರ್ಜ್ ವಾಲ್ಯೂಮ್ ನ ತಗೊಂಡಿದೆ. ಅದ್ರಲ್ಲಿ ಒಂದು ಸ್ಮಾಲ್ ಸಬ್ಸ್ಟೆನ್ಸ್ ನ ತಗೊಂಡಿದೀವಿ ಆಚೆಗೆ. ಈ ಸ್ಮಾಲ್ ಸಬ್ಸ್ಟೆನ್ಸ್ ಎಷ್ಟು ವಾಲ್ಯೂಮ್ ನ ಆಕ್ಯುಪೈ ಮಾಡಬಹುದು? ಓಕೆ. ಸೊ ಅದು ವಾಲ್ಯೂಮ್ ಆಕ್ಯುಪೈ ಮಾಡೋದೆಷ್ಟು? 1 cm ಕ್ಯೂಬ್ ಅಥವಾ 1 ml ಆಫ್ ವಾಲ್ಯೂಮ್. ಸೊ ಅಷ್ಟೇ ವಾಲ್ಯೂಮ್ ಅದೇನ್ ಮಾಡುತ್ತೆ? ಆಕ್ಯುಪೈ ಮಾಡುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್. ಓಕೆ. ಕ್ಲಿಯರ್ ಆಗಿದೆಯಾ? Yes, sir. ಓಕೆ. ಸೊ ಲ್ಯಾಬೊರೇಟರಿಲಿ ನಾವು ಇಲ್ಲಿ ನೀವು ನೋಡಬಹುದು ಕೆಲವೊಂದು ಎಕ್ಸಾಂಪಲ್ಸ್ ಗಳು ಕೊಟ್ಟಿದ್ದೇವೆ ನೋಡಿ. ಪ್ಯೂರೇಟ್, ಪಿಪೆಟ್, ಗ್ರಾಜುಯೇಟೆಡ್ ಸಿಲಿಂಡರ್, ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಅಂತ. ಓಕೆ. ಸೊ ಅದನ್ನ ನಾವು ಲ್ಯಾಬೊರೇಟರಿಲಿ ಯೂಸ್ ಮಾಡ್ತೀವಿ ಟು ಮೆಜರ್ ದ ಸೊಲ್ಯೂಷನ್ಸ್. ಓಕೆ. ಸೊ ಯಾಕೆಂದ್ರೆ ಇವೆಲ್ಲ ನಾವು ಸ್ಮಾಲ್ ಕ್ವಾಂಟಿಟೀಸ್ ಯೂಸ್ ಮಾಡ್ಬೇಕು, ಜಾಸ್ತಿ ಲಾರ್ಜ್ ಕ್ವಾಂಟಿಟೀಸ್ ಯೂಸ್ ಮಾಡಲ್ಲ. ಅದಕ್ಕೆ ನೋಡಿ 25 ml ಮತ್ತೆ ಇಲ್ಲಿ 50 ml, 100 ml, 1 ಲೀಟರ್. ಸೊ ಈ ತರ ಏನು ನಮ್ಗೆ ಎಕ್ವಿಪ್ಮೆಂಟ್ಸ್ ಇದಾವೆ ಇನ್ ದ ಕೆಮಿಸ್ಟ್ರಿ ಲ್ಯಾಬೊರೇಟರಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ರಿಕ್ವೈರ್ಡ್ ಅಮೌಂಟ್ ಆಫ್ ಸೊಲ್ಯೂಷನ್ಸ್. ಕ್ಲಿಯರ್ ಆಗಿದೆಯಾ? Yes, sir. Okay. So that is what volume. So volume ಬಗ್ಗೆ ಎಲ್ಲರೂ ಕ್ಲಿಯರ್ ಆಗಿದೆ ಈಗ? Sir. Yes, sir. Okay. Good. Okay. So
ಸೊ ನೆಕ್ಸ್ಟ್ ರಿಮೈನಿಂಗ್ ಏನಿದೆ